ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಆತ್ಮೀಯರೇ, ಏಕಪತ್ನಿ ವ್ರತಸ್ಥ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಪರಮ ಭಕ್ತರಾಗಿರುವ ಆಂಜನೇಯ ಸ್ವಾಮಿಯು ಜನಿಸಿದಂತಹ ಪುಣ್ಯ ದಿನವನ್ನು ಹನುಮ ಜಯಂತಿ ಎಂದು ಆಚರಣೆ ಮಾಡಲಾಗುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ವೈಭವೋಪೇತವಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ನಮ್ಮ ಪುರಾಣಗಳಲ್ಲಿ ಉಲ್ಲೇಖಗೊಂಡಿರುವ ಸಪ್ತ ಚಿರಂಜೀವಿಗಳಲ್ಲಿ ಅಮರತ್ವದ ವರವನ್ನು ಪಡೆದವರಲ್ಲಿ ಆಂಜನೇಯ ಸ್ವಾಮಿಯೂ ಒಬ್ಬರು. ರಾಮನಾಮ ಭೂಮಿಯ ಮೇಲೆ ಎಲ್ಲಿಯವರೆಗೂ ಜೀವಂತವಾಗಿರುತ್ತದೆಯೋ ಅಲ್ಲಿಯವರೆಗೆ ಆಂಜನೇಯ ಸ್ವಾಮಿಯ ಉಪಸ್ಥಿತಿ ಈ ಭೂಮಿಯ ಮೇಲಿರುತ್ತದೆ. ನಮ್ಮ ದೇಶ ಭಾರತದ ವೈಶಿಷ್ಟ್ಯತೆ ಎಂದರೆ ಪ್ರತಿ ಗ್ರಾಮದಲ್ಲಿಯೂ ಸಹ ಆಂಜನೇಯ ಸ್ವಾಮಿಯ ಸನ್ನಿಧಾನ ಇದ್ದೇ ಇರುತ್ತದೆ. ಎಲ್ಲ ಜಾತಿ ಜನಾಂಗದವರ ಆರಾಧ್ಯ ದೇವರಾದಂತಹ ಆಂಜನೇಯ ಸ್ವಾಮಿ ಸಕಲ ಗ್ರಾಮಗಳ ರಕ್ಷಕ ದೇವರು. ಹಾಗೆಯೇ ಭಾರತ ದೇಶದಲ್ಲಿ ಲಕ್ಷಾಂತರ ಹನುಮ ದೇಗುಲಗಳಿದ್ದರೂ ಸಹ ಅವುಗಳಲ್ಲಿ ಸಾಕಷ್ಟು ಬಹಳ ಶಕ್ತಿಶಾಲಿಯಾಗಿದ್ದು ಇಡೀ ಭಾರತ ದೇಶದಲ್ಲಿಯೇ ಹೆಸರುವಾಸಿಯಾಗಿವೆ. ಹನುಮ ಜಯಂತಿಯ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಭಾರತ ದೇಶದಲ್ಲಿರುವ 10 ಪ್ರಸಿದ್ಧ ಆಂಜನೇಯ ಸ್ವಾಮಿಯ ದೇಗುಲಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ. ಭಾರತ ದೇಶದ 10 ಪ್ರಸಿದ್ಧ ಆಂಜನೇಯ ಸ್ವಾಮಿಯ ಆಲಯಗಳು. ಅಂಜನಾದ್ರಿ ಬೆಟ್ಟ, ಕರ್ನಾಟಕ ರಾಜ್ಯ. ಭಾರತ ಭೂಪಟದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ವಿಶೇಷವಾದ ಸ್ಥಾನವಿದೆ. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ, ಹಂಪಿಯಿಂದ 23 ಕಿಲೋಮೀಟರ್ ದೂರದಲ್ಲಿ, ಆನೆಗುಂದಿ ಗ್ರಾಮದಿಂದ 3 ಕಿಲೋಮೀಟರ್ ದೂರದಲ್ಲಿಯೇ ಪುರಾಣ ಪ್ರಸಿದ್ಧವಾದ ಅಂಜನಾದ್ರಿ ಬೆಟ್ಟ ಸ್ಥಿತವಿದೆ. ರಾಮಾಯಣ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಹನುಮಂತ ದೇವರ ಜನ್ಮಸ್ಥಳ ಇದೇ ಅಂಜನಾದ್ರಿ ಬೆಟ್ಟ. ಭಗವಾನ್ ಆಂಜನೇಯ ಸ್ವಾಮಿ ಇದೇ ಅಂಜನಾದ್ರಿ ಬೆಟ್ಟದ ಮೇಲೆಯೇ ಅಂಜನಾದೇವಿಗೆ ಸುಪುತ್ರರಾಗಿ ಜನಿಸಿದ್ದರು. ಈ ಅಂಜನಾದ್ರಿ ಬೆಟ್ಟದ ಮೇಲೆಯೇ ಹನುಮಂತ ದೇವರು ಮತ್ತು ಅಂಜನಾದೇವಿಯ ದೇಗುಲ ಸ್ಥಿತವಿದೆ. ಬೆಟ್ಟದ ತುತ್ತ ತುದಿಯಲ್ಲಿರುವ ಹನುಮ ದೇವರ ದರ್ಶನವನ್ನು ಪಡೆಯಲು 575 ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಈ ದೇಗುಲದಲ್ಲಿ ಉದ್ಭವ ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಬೆಟ್ಟದ ಮೇಲಿನ ದೇವಾಲಯದ ಆವರಣದಲ್ಲಿ ರಾಮ ಸೇತುವೆಯನ್ನು ನಿರ್ಮಿಸಲು ಬಳಸಿದಂತಹ ತೇಲುವ ಕಲ್ಲುಗಳಿವೆ. ದೇಗುಲದಲ್ಲಿ ಸದಾಕಾಲ ರಾಮ ಜಪ ನಡೆಯುತ್ತಲೇ ಇರುತ್ತದೆ. ಅಂಜನಾದ್ರಿ ಬೆಟ್ಟದ ಮೇಲೆ ನಿಂತರೆ ಹಂಪಿ, ಆನೆಗುಂದಿ ಮತ್ತು ತುಂಗಭದ್ರಾ ನದಿಗಳ ಮೋಹಕ ದೃಶ್ಯಾವಳಿಯನ್ನು ಕಣ್ತುಂಬಿಕೊಳ್ಳಬಹುದು. ಹನುಮಾನ್ ಗಡಿ, ಅಯೋಧ್ಯ ನಗರ. ಭಾರತದ ಅತ್ಯಂತ ಪವಿತ್ರ ಹಾಗೂ ಪ್ರಾಮುಖ್ಯತೆಯುಳ್ಳ ಸ್ಥಳಗಳಲ್ಲಿ ಉತ್ತರ ಪ್ರದೇಶ ರಾಜ್ಯದ ಅಯೋಧ್ಯೆಯೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ಏಕೆಂದರೆ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರರ ಜನ್ಮಸ್ಥಳ. ಪ್ರಭು ಶ್ರೀರಾಮಚಂದ್ರರ ಪಾದ ಸ್ಪರ್ಶವಾದಂತಹ ಈ ನೆಲದಲ್ಲಿಯೇ ಈಗಾಗಲೇ ರಾಮ ಮಂದಿರ ನಿರ್ಮಾಣವಾಗಿದೆ. ಅಯೋಧ್ಯೆಯ ರಾಮಲಲ್ಲಾರ ದರ್ಶನಕ್ಕೆ ದೇಶದಾದ್ಯಂತ ಸಹಸ್ರಾರು ಜನ ಭಕ್ತಾದಿಗಳು ಪ್ರತಿನಿತ್ಯವೂ ಭೇಟಿ ನೀಡುತ್ತಲೇ ಇರುತ್ತಾರೆ. ಎಲ್ಲಿ ರಾಮರೋ ಅಲ್ಲಿ ರಾಮಚಂದ್ರರ ಬಂಟರಾದ ಹನುಮದೇವರು ಇದ್ದೇ ಇರುತ್ತಾರೆ ಎನ್ನುವಂತೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಜೊತೆಗೆ ಹನುಮಂತರ ಉಪಸ್ಥಿತಿಯೂ ಸಹ ಇದೆ. ಅಯೋಧ್ಯೆಯಲ್ಲಿನ ಹನುಮದೇವರ ಪುರಾತನ ದೇಗುಲದ ಹೆಸರು ಹನುಮಾನ್ ಗಡಿ. ಅಯೋಧ್ಯೆಯ ಮಧ್ಯಭಾಗದಲ್ಲಿ ನೆಲೆಸಿರುವ ಹನುಮಾನ್ ಗಡಿ ದೇಗುಲ ಸುಮಾರು 76 ಮೆಟ್ಟಿಲುಗಳನ್ನು ಹೊಂದಿದ್ದು ಉತ್ತರ ಭಾರತದಲ್ಲಿರುವ ಹನುಮನ ಬಹಳ ಪ್ರಸಿದ್ಧ ದೇಗುಲಗಳಲ್ಲಿ ಇದು ಬಹಳ ಮುಖ್ಯವಾದದ್ದು. ಈ ದೇಗುಲದಲ್ಲಿ ಹನುಮಂತ ದೇವರ ತಾಯಿ ಅಂಜನಾದೇವಿ ಮತ್ತು ಆಕೆಯ ಮಡಿಲಿನಲ್ಲಿ ಬಾಲ ಹನುಮರ ಮೂರ್ತಿ ಇದೆ. ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಸಂಹರಿಸಿ ಲಂಕೆಯಿಂದ ಅಯೋಧ್ಯೆಗೆ ಹಿಂದಿರುಗಿದ ನಂತರ ತನ್ನ ಭಕ್ತ ಆಂಜನೇಯ ಸ್ವಾಮಿಗೆ ನಗರದಲ್ಲಿ ತಂಗಲು ಈ ದೇಗುಲದ ಸ್ಥಳವನ್ನೇ ನೀಡಿದ್ದರಂತೆ. ಇಂದಿಗೂ ಸಹ ಆಂಜನೇಯ ಸ್ವಾಮಿ ಅಯೋಧ್ಯ ನಗರದ ಮಧ್ಯದಲ್ಲಿ ಈ ಹನುಮಾನ್ ಗಡಿ ದೇಗುಲದಲ್ಲಿಯೇ ಕುಳಿತುಕೊಂಡು ರಾಮ ಜನ್ಮಭೂಮಿಯ ರಕ್ಷಣೆಯನ್ನು ಮಾಡುತ್ತಿದ್ದಾರೆ ಎನ್ನುವುದು ರಾಮ ಭಕ್ತರ ಅಚಲ ನಂಬಿಕೆ. ಅಯೋಧ್ಯೆಗೆ ಯಾರೇ ಬಂದರೂ ಸಹ ರಾಮಲಲ್ಲಾರ ದರ್ಶನಕ್ಕೆ ಮುಂಚೆ ಹನುಮಾನ್ ಗಡಿಯಲ್ಲಿರುವ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯುವುದು ಇಲ್ಲಿನ ವಾಡಿಕೆ. ಹನುಮಾನ್ ಗಡಿ ದೇಗುಲಕ್ಕೆ ಭೇಟಿ ನೀಡದೆಯೇ ಅಯೋಧ್ಯೆಯ ಪ್ರವಾಸ ಅಪೂರ್ಣ ಎಂಬ ನಂಬಿಕೆ ಇದೆ. ವೀಕ್ಷಕರೇ, ತಾವು ಅಯೋಧ್ಯೆಯ ಪ್ರವಾಸವನ್ನು ಕೈಗೊಂಡಿರುವಾಗ ಬಾಲರಾಮರ ದರ್ಶನಕ್ಕೂ ಮುನ್ನ ಬಾಲ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆಯುವುದನ್ನು ಮರೆಯಲೇಬಾರದು. ಬಡೇ ಹನುಮಾನ್, ಪ್ರಯಾಗ್ರಾಜ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಹಿಂದೂಗಳಾದ ನಮ್ಮ ಪಾಲಿಗೆ ಪವಿತ್ರವಾದಂತಹ ಯಾತ್ರಾ ಸ್ಥಳ.
ಏಕೆಂದರೆ ಈ ಸ್ಥಳದಲ್ಲಿ ಭಾರತದ ಪವಿತ್ರ ನದಿಗಳಾದ ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿಯಾದ ಸರಸ್ವತಿ ನದಿಗಳು ಸಂಗಮಗೊಳ್ಳುತ್ತವೆ. ಅಷ್ಟು ಮಾತ್ರವಲ್ಲದೆ ಕುಂಭಮೇಳ ನಡೆಯುವಂತಹ ಭಾರತದ 4 ಮುಖ್ಯ ಸ್ಥಳಗಳಲ್ಲಿ ಪ್ರಯಾಗವೂ ಸಹ ಒಂದು. ಪ್ರಯಾಗ್ರಾಜ್ನಲ್ಲಿ ಸಂಗಮದ ಬಳಿಯಲ್ಲಿಯೇ ಬಡೆ ಹನುಮಾನ್ ದೇಗುಲವಿದೆ. ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿಯ ವಿಗ್ರಹಗಳು ನಿಂತಿರುವ ಭಂಗಿಯಲ್ಲಿರುತ್ತವೆ. ಆದರೆ ಪ್ರಯಾಗ್ರಾಜ್ನ ಬಡೆ ಹನುಮಾನ್ ದೇಗುಲದಲ್ಲಿರುವಂತಹ ಹನುಮಾನ್ ದೇವರ ವಿಗ್ರಹ ಮಾತ್ರ ನೆಲದಿಂದ 6 ರಿಂದ 7 ಅಡಿಗಳಷ್ಟು ಕೆಳಗಿದ್ದು ಮಲಗಿರುವ ಭಂಗಿಯಲ್ಲಿದೆ. ಈ ರೀತಿ ಮಲಗಿರುವ ಭಂಗಿಯಲ್ಲಿರುವ ಆಂಜನೇಯ ಸ್ವಾಮಿಯ ಏಕೈಕ ವಿಗ್ರಹ ಇದಾಗಿದೆ. ಈ ಆಂಜನೇಯ ಸ್ವಾಮಿಯ ವಿಗ್ರಹ ಬರೋಬ್ಬರಿ 20 ಅಡಿ ಎತ್ತರವಿದೆ. ಪುರಾಣಗಳ ಪ್ರಕಾರ ಲಂಕೆಯನ್ನು ಸುಟ್ಟ ನಂತರ ಆಂಜನೇಯ ಸ್ವಾಮಿ ಬಹಳವಾಗಿ ದಣಿದಿರುತ್ತಾರೆ. ನಂತರ ಅವರು ಪ್ರಯಾಗದ ಗಂಗಾ, ಯಮುನಾ, ಸರಸ್ವತಿ ಸಂಗಮದ ಇದೇ ಸ್ಥಳದಲ್ಲಿ ಕೆಲಕಾಲ ವಿಶ್ರಮಿಸಿದ್ದರಂತೆ. ಕುತೂಹಲಕರ ವಿಷಯವೆಂದರೆ ಹನುಮಂತ ದೇವರ ಪ್ರತಿಮೆಯು ಒಂದು ಬದಿಯಲ್ಲಿ ಗಂಗಾ ನದಿಯ ನೀರಿನಲ್ಲಿ ಅರ್ಧ ಮುಳುಗಿರುತ್ತದೆ. ಮಳೆಗಾಲದಲ್ಲಿ ನೀರಿನ ಮಟ್ಟ ಹೆಚ್ಚಾದಾಗ ನದಿಯ ನೀರು ದೇವರ ಪಾದಗಳನ್ನು ಸ್ಪರ್ಶಿಸಲು ಬರುತ್ತದೆ. ಈ ಸಮಯದಲ್ಲಿ ಇಡೀ ಹನುಮಂತ ದೇವರ ವಿಗ್ರಹ ಕೆಲಕಾಲ ನೀರಿನಲ್ಲಿಯೇ ಮುಳುಗಡೆಗೊಂಡಿರುತ್ತದೆ. ಈ ಸುಂದರ ದೃಶ್ಯಾವಳಿಯನ್ನು ನೋಡಲು ಸಹಸ್ರಾರು ಜನ ಭಕ್ತಾದಿಗಳು ದೇಗುಲಕ್ಕೆ ಆಗಮಿಸುತ್ತಾರೆ. ಪ್ರಯಾಗ್ರಾಜ್ನ ಬಡೆ ಹನುಮಾನ್ ದೇವರ ಶಕ್ತಿ ಅಗಾಧವಾಗಿದೆ. ವಿಶೇಷವೆಂದರೆ ಅಕ್ಬರನಿಂದ ಔರಂಗಜೇಬನ ತನಕ ಆ ಮೊಘಲರ 5-6 ತಲೆಮಾರುಗಳ ಜನರು ಈ ದೇಗುಲವನ್ನು ಕೆಡವಿ ಮೂರ್ತಿಯನ್ನು ಭಗ್ನಗೊಳಿಸಲು ಪ್ರಯತ್ನಪಟ್ಟರೂ ಸಹ ಅವರು ಸಫಲರಾಗಿರಲಿಲ್ಲ. ಇತಿಹಾಸದಲ್ಲಿ ಅಕ್ಬರ ಪ್ರಯಾಗ್ರಾಜ್ನಲ್ಲಿ ಒಂದು ಬೃಹತ್ ಕೋಟೆಯನ್ನು ನಿರ್ಮಿಸಲು ಬಂದಿರುತ್ತಾನೆ. ಆದರೆ ಕೋಟೆಯನ್ನು ನಿರ್ಮಿಸುವ ಮಾರ್ಗದಲ್ಲಿ ಅಡ್ಡವಾಗಿದ್ದಂತಹ ಬಡೆ ಹನುಮಾನ್ ದೇವರ ಮೂರ್ತಿಯನ್ನು ಬೇರೆಡೆ ವರ್ಗಾಯಿಸಲು ಆತ ಯೋಜನೆಯನ್ನು ನಿರ್ಮಿಸುತ್ತಾನೆ. ಎಷ್ಟೇ ಪ್ರಯತ್ನಿಸಿದರೂ ಸಹ ಹನುಮ ದೇವರ ವಿಗ್ರಹ ಮೇಲೇಳುವುದಿಲ್ಲ, ಬದಲಾಗಿ ಭೂಮಿಯಲ್ಲಿ ಮತ್ತಷ್ಟು ಕೆಳಗೆ ಇಳಿಯುತ್ತದೆ. ಕೊನೆಗೆ ಭಯಗೊಂಡಂತಹ ಅಕ್ಬರ ಮತ್ತು ಆತನ ಸೇನೆ ಈ ದೇಗುಲವನ್ನು ಬೇರೆಡೆ ಸರಿಸುವ ಪ್ರಯತ್ನವನ್ನು ಕೈಬಿಡುತ್ತದೆ. 1400ರಲ್ಲಿ ಔರಂಗಜೇಬನ ಆಳ್ವಿಕೆಯ ಕಾಲದಲ್ಲಿ ಆತನ ಸೈನಿಕರು ಬಡೆ ಹನುಮಾನ್ ದೇವರ ವಿಗ್ರಹವನ್ನು ಕಿತ್ತು ನಾಶಪಡಿಸುವ ಪ್ರಯತ್ನವನ್ನು ಮಾಡಿದ್ದರಂತೆ. ಈ ಸಮಯದಲ್ಲಿ ಅವರು ಹಲವಾರು ರೋಗ ರುಜಿನಗಳಿಂದ ಸಾವನ್ನಪ್ಪಿದ್ದರು. ಇದನ್ನು ಗ್ರಹಿಸಿದಂತಹ ಔರಂಗಜೇಬನು ನಂತರ ಈ ದೇಗುಲದ ತಂಟೆಗೆ ಬರಲಿಲ್ಲವಂತೆ. ಸಂಕಟ ಮೋಚನ ಹನುಮಾನ್ ದೇಗುಲ, ವಾರಣಾಸಿ. ಉತ್ತರ ಪ್ರದೇಶದ ವಾರಣಾಸಿಯ ಪ್ರಸಿದ್ಧ ಅಸ್ಸಿ ಘಾಟ್ನ ಬಳಿ ಸಂಕಟ ಮೋಚನ ಹನುಮಾನ್ ದೇವರ ಭವ್ಯವಾದ ಮಂದಿರವಿದೆ. ಕಾಶಿ ವಿಶ್ವನಾಥ ದೇಗುಲ, ಅನ್ನಪೂರ್ಣ ದೇಗುಲ ಮತ್ತು ಸಂಕಟ ಮೋಚನ ಹನುಮಾನ್ ದೇಗುಲಗಳು ವಾರಣಾಸಿಯ 3 ಮುಖ್ಯ ದೇಗುಲಗಳಾಗಿವೆ. ದೇಶದ ಅತ್ಯಂತ ಹಳೆಯ ಹನುಮ ದೇಗುಲಗಳಲ್ಲಿ ವಾರಣಾಸಿಯ ಸಂಕಟ ಮೋಚನ ಹನುಮ ದೇವರ ಆಲಯವೂ ಸಹ ಒಂದು. ಈ ದೇಗುಲ ಭಕ್ತಾದಿಗಳ ಸಂಕಟವನ್ನು ನೀಗಿಸುವ ದೇಗುಲವಾಗಿ ಪ್ರಸಿದ್ಧಿಯನ್ನು ಪಡೆದಿರುವುದರಿಂದಲೇ ಸಂಕಟ ಮೋಚನ ಹನುಮಾನ್ ಮಂದಿರವೆಂದು ಹೆಸರನ್ನು ಪಡೆದುಕೊಂಡಿದೆ. ಈ ದೇಗುಲವನ್ನು 16ನೇ ಶತಮಾನದಲ್ಲಿ ಸಂತ ತುಳಸಿದಾಸರು ಘಾಟ್ನ ಬಳಿ ಪ್ರತಿಷ್ಠಾಪಿಸಿದ್ದರು. ಗೋಸ್ವಾಮಿ ತುಳಸಿದಾಸರಿಗೆ ಇದೇ ದೇಗುಲವಿರುವ ಸ್ಥಳದಲ್ಲಿ ಹನುಮ ದೇವರು ದರ್ಶನವನ್ನು ನೀಡಿದ್ದರಂತೆ. ಹನುಮ ದೇವರು ಯಾವ ಭಂಗಿಯಲ್ಲಿ ತುಳಸಿದಾಸರಿಗೆ ದರ್ಶನವನ್ನು ನೀಡಿದ್ದರೋ ಅದೇ ಭಂಗಿಯಲ್ಲಿ ತುಳಸಿದಾಸರು ಸಂಕಟಮೋಚನ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಮಕ್ಕಲ್ ಆಂಜನೇಯ ಸ್ವಾಮಿ, ತಮಿಳುನಾಡು. ತಮಿಳುನಾಡಿನ ಸೇಲಂನಿಂದ 55 ಕಿಲೋಮೀಟರ್ ದೂರದಲ್ಲಿರುವ ನಾಮಕ್ಕಲ್ ಎಂಬ ಸ್ಥಳ ಅತ್ಯಂತ ಜನಪ್ರಿಯ ಯಾತ್ರಾ ಕ್ಷೇತ್ರವಾಗಿದೆ. ನಾಮಕ್ಕಲ್ನಲ್ಲಿ ಜನಪ್ರಿಯ ಲಕ್ಷ್ಮೀ ನರಸಿಂಹ ದೇಗುಲ ಸ್ಥಿತವಿದ್ದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೂರ ದೂರುಗಳಿಂದಲೂ ಭಕ್ತಾದಿಗಳ ಸಮೂಹವೇ ಇಲ್ಲಿಗೆ ಆಗಮಿಸುತ್ತದೆ. ನಾಮಕ್ಕಲ್ನಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯು ಸಾಲಿಗ್ರಾಮ ಬೆಟ್ಟದ ಗುಹಾ ದೇಗುಲದ ಒಳಗೆ ರತ್ನ ಸಿಂಹಾಸನದ ಮೇಲೆ ವೀರಾಸನ ಭಂಗಿಯಲ್ಲಿ ಕುಳಿತಿದ್ದಾರೆ. ನಾಮಕ್ಕಲ್ನ ಲಕ್ಷ್ಮೀ ನರಸಿಂಹ ದೇಗುಲದ ಎದುರಿಗೆ ಸುಮಾರು 100 ಮೀಟರ್ ದೂರದಲ್ಲಿ ಆಂಜನೇಯ ಸ್ವಾಮಿಯ ದೇಗುಲ ಸ್ಥಿತವಿದೆ. 18 ಅಡಿ ಎತ್ತರದ ವಿಶಾಲವಾದ ಆಂಜನೇಯ ಸ್ವಾಮಿಯು ನರಸಿಂಹಸ್ವಾಮಿಗೆ ಕೈ ಮುಗಿದು ನಿಂತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ. ವಿಶೇಷವೆಂದರೆ ಆಂಜನೇಯ ಸ್ವಾಮಿಯು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ನಮಸ್ಕರಿಸುತ್ತಲಿದ್ದಾರೆ. ಟೊಂಕದಲ್ಲಿ ಕತ್ತಿಯನ್ನು ಹೊಂದಿದ್ದಾರೆ. ಆತ್ಮವಿಶ್ವಾಸ ಮತ್ತು ಧೈರ್ಯಗಳ ಕೊರತೆ ಇರುವವರು ಮತ್ತು ಶೈಕ್ಷಣಿಕವಾಗಿ ಉನ್ನತಿಯನ್ನು ಸಾಧಿಸ ಬಯಸುವವರು ವಿಶೇಷವಾಗಿ ನಾಮಕ್ಕಲ್ನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡರೆ ಅಪೇಕ್ಷಿತ ಫಲಗಳೆಲ್ಲವೂ ಶೀಘ್ರವೇ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ದೇಗುಲಕ್ಕೆ ಸಂಬಂಧಿಸಿದಂತೆ ರೋಚಕವಾದ ಸ್ಥಳ ಪುರಾಣವಿದೆ.
ಒಮ್ಮೆ ಆಂಜನೇಯ ಸ್ವಾಮಿಯು ನೇಪಾಳದ ಗಂಡಕಿ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಿರುವಾಗ ಅವರಿಗೆ ನಾರಾಯಣ ರೂಪದಲ್ಲಿರುವ ಸಾಲಿಗ್ರಾಮ ದೊರೆಯುತ್ತದೆ. ಅದನ್ನು ತೆಗೆದುಕೊಂಡು ಹೊರಟ ಆಂಜನೇಯ ಸ್ವಾಮಿ ಈ ಸ್ಥಳದ ಮೂಲಕ ಹಾದು ಹೋಗುತ್ತಲಿರುವಾಗ ಜಗನ್ಮಾತೆ ಲಕ್ಷ್ಮೀದೇವಿ ತಪಸ್ಸು ಮಾಡುತ್ತಿರುವುದನ್ನು ಕಂಡು ಆಕೆಯ ಬಳಿ ಅವರು ಆಗಮಿಸುತ್ತಾರೆ. ಆಗ ಮಹಾಲಕ್ಷ್ಮೀ ದೇವಿಯು ನಾರಾಯಣರ ನರಸಿಂಹ ಅವತಾರವನ್ನು ನೋಡುವ ತವಕದಿಂದ ಧ್ಯಾನಿಸುತ್ತಿರುವ ವಿಷಯವನ್ನು ಆಂಜನೇಯ ಸ್ವಾಮಿಗೆ ತಿಳಿಸುತ್ತಾರೆ. ಆಂಜನೇಯ ಸ್ವಾಮಿಯು ತಮ್ಮ ಸಾಲಿಗ್ರಾಮವನ್ನು ಲಕ್ಷ್ಮೀದೇವಿಯವರ ಕೈಗೆ ಕೊಟ್ಟು ತಾವು ವಾಪಸ್ಸು ಬರುವವರೆಗೂ ಆ ಸಾಲಿಗ್ರಾಮವನ್ನು ಭೂಮಿಯ ಮೇಲಿಡಬಾರದು ಎಂದು ಕೋರಿಕೊಳ್ಳುತ್ತಾರೆ. ನಂತರ ಆಂಜನೇಯ ಸ್ವಾಮಿಯು ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಂಜನೇಯ ಸ್ವಾಮಿ ಎಷ್ಟು ಹೊತ್ತಾದರೂ ಹಿಂದಿರುಗಿ ಬರದಿದ್ದಾಗ ಮಹಾಲಕ್ಷ್ಮೀ ದೇವಿಯು ತಮ್ಮ ತಪಸ್ಸನ್ನು ಮುಂದುವರಿಸುವ ಉದ್ದೇಶದಿಂದ ಆ ಸಾಲಿಗ್ರಾಮವನ್ನು ಅಲ್ಲಿಯೇ ಭೂಮಿಯ ಮೇಲಿಟ್ಟು ಬಿಡುತ್ತಾರೆ. ಹಾಗೆಯೇ ಇಟ್ಟ ತಕ್ಷಣ ಸಾಲಿಗ್ರಾಮ ಬೆಳೆಯತೊಡಗುತ್ತದೆ. ಆ ಸಾಲಿಗ್ರಾಮ ಹೀಗೆ ಬೆಳೆದು ಬೆಳೆದು ಬೆಟ್ಟದ ರೂಪವನ್ನು ತಾಳುತ್ತದೆ. ತದನಂತರ ಅದರ ಮುಂದೆ ನರಸಿಂಹಸ್ವಾಮಿಯು ಪ್ರತ್ಯಕ್ಷರಾಗುತ್ತಾರೆ. ಅಷ್ಟರಲ್ಲಾಗಲೇ ಹನುಮ ದೇವರು ಹಿಂದಿರುಗಿ ಬಂದಿರುತ್ತಾರೆ. ನರಸಿಂಹಸ್ವಾಮಿಯು ಲಕ್ಷ್ಮಿ ಮತ್ತು ಆಂಜನೇಯ ಸ್ವಾಮಿ ಇಬ್ಬರಿಗೂ ದರ್ಶನವನ್ನು ಕರುಣಿಸುತ್ತಾರೆ. ನರಸಿಂಹಸ್ವಾಮಿಯು ಲಕ್ಷ್ಮಿಯ ಜೊತೆಗೂಡಿ ಇಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನೆಲೆ ನಿಲ್ಲುತ್ತಾರೆ. ಈ ಸ್ವಾಮಿಯ ಅಗಾಧ ರೂಪವನ್ನು ಕಂಡು ತನ್ಮಯರಾದಂತಹ ಆಂಜನೇಯ ಸ್ವಾಮಿಯೂ ಸಹ ಅವರನ್ನು ಸ್ತುತಿಸುತ್ತಾ ಅಲ್ಲಿಯೇ ನೆಲೆಸುತ್ತಾರೆ. ಹೀಗಾಗಿಯೇ ನಾಮಕ್ಕಲ್ನಲ್ಲಿ ನರಸಿಂಹಸ್ವಾಮಿಯ ದೇಗುಲದೆದುರಿಗೆ ಆಂಜನೇಯ ಸ್ವಾಮಿಯ ದೇಗುಲವನ್ನು ಕಾಣಬಹುದಾಗಿದೆ. ಕರ್ಮನ್ ಘಾಟ್ ಹನುಮಾನ್ ದೇಗುಲ, ತೆಲಂಗಾಣ ರಾಜ್ಯ. ಕರ್ಮನ್ ಘಾಟ್ ಹನುಮಾನ್ ದೇವಸ್ಥಾನವು ತೆಲಂಗಾಣ ರಾಜ್ಯದ ಹೈದರಾಬಾದ್ನಲ್ಲಿರುವ ಅತ್ಯಂತ ಹಳೆಯ ಮತ್ತು ಜನಪ್ರಿಯ ಆಂಜನೇಯ ದೇಗುಲವಾಗಿದೆ. ಈ ದೇಗುಲದ ಪ್ರಧಾನ ದೇವರು ಧ್ಯಾನಾಂಜನೇಯ ಸ್ವಾಮಿ. ಇತಿಹಾಸಕಾರರ ಪ್ರಕಾರ ಈ ದೇಗುಲವನ್ನು ಕ್ರಿಸ್ತಶಕ 1143ರಲ್ಲಿ ಕಾಕತೀಯ ರಾಜ 2ನೇ ಪ್ರತಾಪರುದ್ರ ನಿರ್ಮಿಸಿದ್ದಾರೆ. ದೇಗುಲದ ನಿರ್ಮಾಣದ ಹಿಂದೆ ಒಂದು ರೋಚಕವಾದಂತಹ ಕಥೆ ಇದೆ. ಕಾಕತೀಯ ರಾಜ 2ನೇ ಪ್ರತಾಪರುದ್ರ ಬೇಟೆಗಾಗಿ ತೆರಳಿದ್ದಾಗ ಆತನಿಗೆ ಹುಲಿಯ ಗರ್ಜನೆ ಕೇಳಿಸುತ್ತದೆ. ಮತ್ತೆ ಮತ್ತೆ ಆ ಗರ್ಜನೆ ಕೇಳುತ್ತಲೇ ಇರುವಾಗ ಅದೇ ದಿಕ್ಕಿನಲ್ಲಿ ಆತ ಹಿಂಬಾಲಿಸತೊಡಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿನಿಂದ ಶ್ರೀರಾಮ ಎಂಬ ಧ್ವನಿ ಕೇಳಿಬರುತ್ತದೆ. ಆ ಜಪ ಎಲ್ಲಿನಿಂದ ಮೊಳಗುತ್ತಿದೆ ಎಂದು ಆತ ಹುಡುಕಾಡಿದಾಗ ಪೊದೆಯೊಂದರಲ್ಲಿ ಅಡಗಿದ್ದ ಕಲ್ಲಿನಿಂದ ಮಾಡಿರುವಂತಹ ಆಂಜನೇಯ ಸ್ವಾಮಿಯ ಮೂರ್ತಿ ಆತನಿಗೆ ಕಂಡುಬರುತ್ತದೆ. ಅವನು ಆ ಮೂರ್ತಿಗೆ ನಮಸ್ಕರಿಸಿ ತನ್ನ ಕೋಟೆಗೆ ಹಿಂದಿರುಗುತ್ತಾನೆ. ಆ ರಾತ್ರಿ ರಾಜನು ಮಲಗಿರುವಾಗ ಆತನಿಗೆ ಸ್ವಪ್ನದಲ್ಲಿ ದೇವರು ಕಾಣಿಸಿಕೊಂಡು ತನಗೆ ಅದೇ ಸ್ಥಳದಲ್ಲಿಯೇ ದೇಗುಲವನ್ನು ನಿರ್ಮಿಸುವಂತೆ ಆತನಿಗೆ ಆಜ್ಞೆ ಮಾಡುತ್ತಾರೆ. ಮರುದಿನ ಆ ರಾಜ ದೇಗುಲಕ್ಕೆ ಅಡಿಪಾಯವನ್ನು ಹಾಕಿ ದೇವಾಲಯ ನಿರ್ಮಿಸುತ್ತಾನೆ. ಈ ದೇಗುಲಕ್ಕೆ ಕರ್ಮನ್ ಘಾಟ್ ಎಂಬ ಹೆಸರು ಬರಲು ಸಹ ಮತ್ತೊಂದು ಕುತೂಹಲಭರಿತ ಕಥೆ ಇದೆ. ಕ್ರಿಸ್ತಶಕ 1687ರಲ್ಲಿ ಔರಂಗಜೇಬನು ಹೈದರಾಬಾದ್ಗೆ ಆಕ್ರಮಣವನ್ನು ಮಾಡಿ ಸುತ್ತಮುತ್ತಲಿನ ಎಲ್ಲ ಹಿಂದೂ ದೇಗುಲಗಳನ್ನು ನೆಲಸಮ ಮಾಡಲು ತನ್ನ ಸೈನಿಕರಿಗೆ ಆದೇಶಿಸಿರುತ್ತಾನೆ. ಆತನ ಸೈನಿಕರು ಈ ಧ್ಯಾನಾಂಜನೇಯ ಸ್ವಾಮಿಯ ದೇಗುಲಕ್ಕೆ ನುಗ್ಗಲು ಪ್ರಯತ್ನಪಟ್ಟಾಗ ಅವರನ್ನು ಯಾವುದೋ ಅದೃಶ್ಯವಾದ ಶಕ್ತಿಯೊಂದು ದೇಗುಲ ಪ್ರವೇಶ ಮಾಡದಂತೆ ಹಿಂದಕ್ಕೆ ತಳ್ಳುತ್ತದೆ. ಈ ವಿಷಯವನ್ನು ಅವರೆಲ್ಲರೂ ಔರಂಗಜೇಬನಿಗೆ ತಿಳಿಸುತ್ತಾರೆ. ಆಗ ಸ್ವತಃ ಔರಂಗಜೇಬನೇ ಈ ದೇಗುಲವನ್ನು ನಾಶಪಡಿಸಲು ಆಗಮಿಸುತ್ತಾನೆ. ಆದರೆ ಆತನಿಗೂ ಸಹ ದೇಗುಲವನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಆಗ ಅವರಿಗೆಲ್ಲ ಒಂದು ಅದೃಶ್ಯವಾದ ಅಶರೀರವಾಣಿ ಕೇಳಿಬರುತ್ತದೆ. ಮಂದಿರ್ ತೋಡ್ನಾ ಹೇ ರಾಜನ್ ತೋ ಕರೋ ಮನ್ ಘಾಟ್ ಎಂದು ಆ ಧ್ವನಿ ಎಚ್ಚರಿಸುತ್ತದೆ. ಅಂದರೆ ನೀನು ದೇಗುಲವನ್ನು ಪ್ರವೇಶಿಸಲು ಬಯಸಿದರೆ ನಿನ್ನ ಹೃದಯ ಗಟ್ಟಿ ಮಾಡಿಕೋ ಎಂದರ್ಥ. ಆದರೂ ಔರಂಗಜೇಬ ಅಲ್ಲಿನಿಂದ ಕದಲದಿದ್ದಾಗ ದೇಗುಲದಲ್ಲಿ ಇದ್ದಕ್ಕಿದ್ದಂತೆಯೇ ಹಲವು ದೀಪಗಳು ಪ್ರಕಾಶಿಸಲಾರಂಭಿಸುತ್ತವೆ. ಅವುಗಳ ಮಧ್ಯೆ ಆಂಜನೇಯ ಸ್ವಾಮಿಯ ಒಂದು ಮಬ್ಬು ರೂಪ ಕಾಣಿಸುತ್ತದೆ. ಇದರಿಂದ ತತ್ತರಿಸಿದ ಔರಂಗಜೇಬ ಮತ್ತು ಆತನ ಸೈನ್ಯ ದೇಗುಲವನ್ನು ಧ್ವಂಸಗೊಳಿಸದೆಯೇ ಅಲ್ಲಿನಿಂದ ಕಾಲ್ಕೀಳುತ್ತದೆ. ಅಂದಿನಿಂದ ಈ ದೇಗುಲ ಕರ್ಮನ್ ಘಾಟ್ ಹನುಮ ದೇಗುಲ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಮಹಿಳೆಯರು ಇಲ್ಲಿ ಧ್ಯಾನಾಂಜನೇಯ ಸ್ವಾಮಿಯನ್ನು 40 ದಿನಗಳ ಕಾಲ ಪೂಜಿಸಿದರೆ ಅವರಿಗೆ ಆರೋಗ್ಯವಂತ ಮಕ್ಕಳು ಜನಿಸುತ್ತಾರಂತೆ. ಹಾಗೆಯೇ ಅನಾರೋಗ್ಯ ಪೀಡಿತರಿದ್ದರೆ ಈ ದೇಗುಲದಲ್ಲಿ 40 ದಿನಗಳ ಕಾಲ ಧ್ಯಾನಾಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಎಲ್ಲ ರೋಗಗಳು ಸಹ ಗುಣಮುಖಗೊಳ್ಳುತ್ತವೆ. ಹನುಮಾನ್ ದಾರ ಚಿತ್ರಕೂಟ.
ರಾಮಾಯಣದಲ್ಲಿ ಚಿತ್ರಕೂಟದ ಹೆಸರನ್ನು ನಾವೆಲ್ಲರೂ ಕೇಳಿರುತ್ತೇವೆ. ಭಗವಾನ್ ಪ್ರಭು ಶ್ರೀರಾಮಚಂದ್ರರು ತಮ್ಮ ವನವಾಸದ 11 ವರ್ಷಗಳನ್ನು ಮಡದಿ ಸೀತೆ ಮತ್ತು ಸಹೋದರ ಲಕ್ಷ್ಮಣರೊಂದಿಗೆ ಕಳೆದಂತಹ ಪವಿತ್ರವಾದ ಸ್ಥಳ ಈ ಚಿತ್ರಕೂಟ. ಈ ಚಿತ್ರಕೂಟವು ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶ ಎರಡೂ ರಾಜ್ಯಗಳ ನಡುವೆ ಸ್ಥಿತವಿದೆ. ಚಿತ್ರಕೂಟದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಒಂದು ಸುಂದರವಾದ ಬೆಟ್ಟದ ಮೇಲೆ ಹನುಮಾನ್ ದಾರ ದೇಗುಲ ಕಂಡುಬರುತ್ತದೆ. ಈ ದೇಗುಲವನ್ನು ತಲುಪಲು ಸುಮಾರು 800 ಮೆಟ್ಟಿಲುಗಳನ್ನು ಏರಬೇಕು. ಈ ದೇಗುಲದಲ್ಲಿ ಹನುಮಂತ ದೇವರ ದೊಡ್ಡದಾದ ವಿಗ್ರಹ ಕಾಣಸಿಗುತ್ತದೆ. ಆ ವಿಗ್ರಹಕ್ಕೆ ಸದಾಕಾಲ ನೀರಿನ ಧಾರೆಯೊಂದು ನಿರಂತರ ಅಭಿಷೇಕವನ್ನು ಮಾಡುತ್ತಲಿರುತ್ತದೆ. ಆ ಜಲಧಾರೆ ಎಲ್ಲಿನಿಂದ ಬರುತ್ತಿದೆ ಎಂಬುದು ಇಂದಿಗೂ ಸಹ ನಿಗೂಢವಾಗಿಯೇ ಉಳಿದಿರುವಂತಹ ಪ್ರಶ್ನೆ. ಭಕ್ತರು ಆ ಜಲವನ್ನು ತೀರ್ಥವೆಂದೇ ಸ್ವೀಕರಿಸುತ್ತಾರೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ತಮ್ಮ ಬಾಲದಿಂದ ಲಂಕೆಯನ್ನು ಸುಟ್ಟ ನಂತರ ಆಂಜನೇಯ ಸ್ವಾಮಿಗೆ ಅಸಹನೀಯ ಉರಿ ಕಾಣಿಸಿಕೊಳ್ಳುತ್ತದೆ. ಅವರು ಅದನ್ನು ತಣಿಸಲು ಪ್ರಭು ಶ್ರೀರಾಮಚಂದ್ರರಲ್ಲಿ ಸಹಾಯವನ್ನು ಕೇಳುತ್ತಾರೆ. ಆಗ ಪ್ರಭು ಶ್ರೀರಾಮಚಂದ್ರರು ತಮ್ಮ ಬಾಣದಿಂದ ನೀರಿನ ಬುಗ್ಗೆಯನ್ನು ಸೃಷ್ಟಿ ಮಾಡುತ್ತಾರೆ. ಅದೇ ನೀರಿನ ಬುಗ್ಗೆ ಹನುಮಾನ್ ದಾರ ಆಯಿತು ಎನ್ನುವ ನಂಬಿಕೆ ಇದೆ. ಆ ಧಾರೆಯಲ್ಲಿ ಮಿಂದೆದ್ದು ಆಂಜನೇಯ ಸ್ವಾಮಿ ತಮ್ಮ ಉರಿಯನ್ನು ಶಮನಗೊಳಿಸಿಕೊಂಡರಂತೆ. ಇಂದಿಗೂ ಸಹ ಈ ಧಾರೆಯು ಹನುಮದೇವರ ವಿಗ್ರಹದ ಮೇಲೆ ನಿರಂತರವಾಗಿ ಸುರಿದು ಅವರನ್ನು ತಂಪಾಗಿಟ್ಟಿರುತ್ತದೆ. ಈ ಜಲಧಾರೆ ಎಂದಿಗೂ ಬತ್ತುವುದಿಲ್ಲ. ಕಷ್ಟಭಂಜನ್ ಹನುಮಾನ್ ದೇವಸ್ಥಾನ, ಸಾರಂಗಪುರ. ಗುಜರಾತ್ನ ಭಾವನಗರದ ಸಾರಂಗಪುರದಲ್ಲಿ ಹನುಮಂತ ದೇವರ ಅಪರೂಪವಾದ ದೇಗುಲವಿದೆ. ಇದರ ಹೆಸರು ಕಷ್ಟಭಂಜನ್ ಹನುಮ ದೇವಸ್ಥಾನ. ಈ ದೇಗುಲದ ವಿಶೇಷತೆ ಎಂದರೆ ಈ ದೇಗುಲದಲ್ಲಿ ಹನುಮ ದೇವರ ಪಾದದ ಕೆಳಗೆ ಶನಿದೇವ ಸ್ತ್ರೀ ರೂಪದಲ್ಲಿ ಕುಳಿತಿದ್ದಾರೆ. ಇಂತಹ ಅತ್ಯಪರೂಪವಾದ ದೃಶ್ಯಾವಳಿ ಜಗತ್ತಿನಲ್ಲಿ ಬೇರೆಲ್ಲೂ ಸಹ ಕಾಣಸಿಗುವುದಿಲ್ಲ. ಗುಜರಾತ್ನ ಸ್ವಾಮಿನಾರಾಯಣ ಸಂಪ್ರದಾಯದ ಗುರು ಸ್ವಾಮಿ ಗೋಪಾಲನಂದರು ಸಾರಂಗಪುರಕ್ಕೆ ಬಂದಿದ್ದಾಗ ಅಲ್ಲಿ ಅನೇಕ ವರ್ಷಗಳ ಕಾಲ ಮಳೆ ಬಾರದಿದ್ದ ಕಾರಣ ಊರಿಗೆ ಊರೇ ಬರಿದಾಗಿರುತ್ತದೆ. ಆಗ ಅವರು ಹನುಮ ದೇವರನ್ನು ಪ್ರಾರ್ಥಿಸಿ ದೈವ ಪ್ರೇರಣೆಯಿಂದ ಈ ಸ್ಥಳದಲ್ಲಿ ಕಷ್ಟಭಂಜನ್ ಹನುಮಾನ್ ದೇವರ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಪ್ರಾಣ ಪ್ರತಿಷ್ಠೆಯ ಸಮಯದಲ್ಲಿ ಸ್ವಾಮಿ ಗೋಪಾಲನಂದರು ಆ ಮೂರ್ತಿಯನ್ನು ಬೆಳ್ಳಿಯ ಕೋಲಿನಿಂದ ಸ್ಪರ್ಶಿಸಿದ್ದರಂತೆ. ಆಗ ಕೆಲವು ಕ್ಷಣಗಳ ಸಮಯಕ್ಕೆ ಮೂರ್ತಿ ಸಜೀವವಾಗಿ ಹನುಮ ದೇವರು ಹಲ್ಲನ್ನು ತೋರಿಸಿ ನಗೆ ಬೀರಿದ್ದರಂತೆ. ಇಂದಿಗೂ ಆ ಮೂರ್ತಿ ಅದೇ ಸ್ಥಿತಿಯಲ್ಲಿದೆ. ಹನುಮಂತ ದೇವರು ಜನರ ಎಲ್ಲ ಕಷ್ಟಗಳನ್ನು ಪರಿಹರಿಸುವುದರಿಂದ ಈ ದೇವಸ್ಥಾನಕ್ಕೆ ಕಷ್ಟಭಂಜನ್ ಹನುಮಾನ್ ಮಂದಿರ ಎಂಬ ಹೆಸರು ಬಂದಿದೆ. ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಶನಿ ದೋಷವಿದ್ದರೆ ಈ ದೇಗುಲದಲ್ಲಿ ಹನುಮ ದೇವರನ್ನು ಪೂಜಿಸುವುದರಿಂದ ಅವರು ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ಳಬಹುದು. ಪ್ರಾಚೀನ ಹನುಮಾನ್ ಮಂದಿರ, ಕನ್ನಾಟ್ ಪ್ಲೇಸ್, ದೆಹಲಿ. ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿರುವ ಕನ್ನಾಟ್ ಪ್ಲೇಸ್ ಎಂಬಲ್ಲಿ ದಕ್ಷಿಣಾಭಿಮುಖ ಹನುಮಂತ ದೇವರ ದೇವಸ್ಥಾನವಿದೆ. ಈ ದೇಗುಲ ದ್ವಾಪರಾಯುಗ ಅಂದರೆ ಮಹಾಭಾರತ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ದೇಗುಲಕ್ಕೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೆಹಲಿ ದ್ವಾಪರಾಯುಗದಲ್ಲಿ ಪಾಂಡವರು ಸ್ಥಾಪಿಸಿದ ಇಂದ್ರಪ್ರಸ್ಥ ನಗರವಾಗಿತ್ತು. ಇಂದ್ರಪ್ರಸ್ಥದ ಸ್ಥಾಪನೆಯ ಸಮಯದಲ್ಲಿ ಪಾಂಡವರು ಈ ನಗರದಲ್ಲಿ 5 ಆಂಜನೇಯ ಸ್ವಾಮಿಯ ದೇಗುಲಗಳನ್ನು ಸ್ಥಾಪಿಸಿದ್ದರು. ಆಗ ಅವರು ಪ್ರತಿಷ್ಠಾಪನೆ ಮಾಡಿದ್ದ ಆ 5 ದೇಗುಲಗಳಲ್ಲಿ ಕನ್ನಾಟ್ ಪ್ಲೇಸ್ನ ಪ್ರಾಚೀನ ಹನುಮಾನ್ ದೇಗುಲವೂ ಸಹ ಒಂದು. 16ನೇ ಶತಮಾನದಲ್ಲಿ ಸಂತ ತುಳಸಿದಾಸರು ದೆಹಲಿಗೆ ಬಂದಿರುವಾಗ ಕನ್ನಾಟ್ ಪ್ಲೇಸ್ನ ಪ್ರಾಚೀನ ಹನುಮಾನ್ ದೇಗುಲಕ್ಕೂ ಸಹ ಭೇಟಿಯನ್ನು ನೀಡಿದ್ದರಂತೆ. ಅವರು ಇಲ್ಲಿಯೇ ಹನುಮಾನ್ ಚಾಲಿಸವನ್ನು ಬರೆದಿದ್ದರು ಎಂಬ ನಂಬಿಕೆ ಇದೆ. ಮೊಘಲ್ ಚಕ್ರವರ್ತಿ ಅಕ್ಬರನು ಸಹ ಈ ದೇಗುಲಕ್ಕೆ ಬಂದು ಸಂತಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ದನಂತೆ. ನಂತರವೇ ಅಕ್ಬರನಿಗೆ ಪುತ್ರ ಸಂತಾನವಾದದ್ದು ಎಂಬ ಇತಿಹಾಸವಿದೆ. ಸಲಾಸರ್ ಬಾಲಾಜಿ ದೇವಸ್ಥಾನ, ರಾಜಸ್ಥಾನ. ರಾಜಸ್ಥಾನದ ಚುರು ಜಿಲ್ಲೆಯಲ್ಲಿ ಸಲಾಸರ್ ಎಂಬ ಪುಟ್ಟ ಗ್ರಾಮವಿದೆ. ಈ ಗ್ರಾಮದಲ್ಲಿ ಗಡ್ಡ ಮತ್ತು ಮೀಸೆ ಹೊಂದಿರುವ ಹನುಮದೇವರ ಮೂರ್ತಿ ಇದೆ. ಈ ಹನುಮಾನ್ ದೇವರ ಮೂರ್ತಿಯು ರೈತರೊಬ್ಬರಿಗೆ ಹೊಲವನ್ನು ಉಳುತ್ತಿರುವಾಗ ಸಿಕ್ಕಿದೆ ಎಂಬ ನಂಬಿಕೆ ಇದೆ. ಈ ವಿಗ್ರಹವು ಬೇರೆಡೆ ಕಂಡುಬರುವ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕಿಂತ ವಿಭಿನ್ನವಾಗಿದ್ದು ಆಂಜನೇಯ ಸ್ವಾಮಿಯ ಯೌವನಾವಸ್ಥೆಯನ್ನು ಪ್ರತಿನಿಧಿಸುತ್ತದೆ. ಸಲಾಸರ್ನ ಬಾಲಾಜಿ ಆಲಯ ಈಗ ಭಕ್ತಾದಿಗಳ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಸ್ಥಳವಾಗಿ ಮಾರ್ಪಾಡಾಗಿದೆ.
ಆತ್ಮೀಯರೇ, ಹನುಮ ಜಯಂತಿಯ ಈ ಸುಸಂದರ್ಭದಲ್ಲಿ ಹನುಮಂತ ದೇವರಿಗೆ ಸಂಬಂಧಿಸಿದ ನಮ್ಮ ಭಾರತ ದೇಶದ ಪ್ರಮುಖ 10 ದೇಗುಲಗಳ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.